ದೊಡ್ಡ ಹೀರೋಯಿನ ನೀನು ಅಂತಮ್ಮ. ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಒಂದ್ ತಿಳ್ಕೊ, ಕಾಲೆಳೆಯವರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇಟ್ಟರ ಜನ ಹೃದಯದಲ್ಲಿ ಇರ್ತಾರೆ. ನಾವು ಕಾಲೆಳಿರಲ್ವೋ, ಕೈ ಮುರಿಯಲ್ವೋ. ಇನ್ನು ಮದುವೆ ಆಗಿಲ್ಲ ಬಿಡಲೇ, ದಿನ ರಾತ್ರಿ ಮಲ್ಗಿರುವಾಗ ಇದೇ ಕೈಲಿ ನಮ್ಮ ಹುಡುಗಿ ತಾಳಿ ಕಟ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೀನಿ ಬಿಡಲೇ. ನಮಸ್ತೆ ಸರ್. ಕಾಲಲ್ಲಿ ನಮಸ್ತೆ ಅಂತಿದ್ಯಾ, ಕೈಗೇನೋ ಆಗಿದೆ. ಕೈ ತಲೆ ಸಪೋರ್ಟ್ ಕೊಟ್ಟಿದ್ಯಲ್ಲ ಸರ್, ಹೆಂಗ್ ಹೊಡಿಲಿ? ಈ ಕೈಗೆ ಏನಾಗಿದೆ? ಅಂಟೊಳೆ ಕೈಲಿ ಯಾರಾದ್ರೂ ಆಫೀಸರ್ ಸಲ್ಯೂಟ್ ಹೊಡಿತಾರ ಸರ್? ಹೌದಾ, ಎಲ್ಲಿ ಇನ್ನೊಂದ್ಸರಿ ಮಾಡು ನೋಡೋಣ. ಸರ್, ಹೋಗ್ ಬರೋರ್ಗೆಲ್ಲ ಸಲ್ಯೂಟ್ ಹೊಡಿತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನ. ಇದು ಅಷ್ಟು, ಇನ್ನೊಂದ್ಸಲಿ ಕೇಳ್ಬಾರ್ದು. ನಮಸ್ತೆ ಸರ್. ನೀನ್ ಕಾಲ್ ತೋರ್ಸ್ ನಮಸ್ತೆ ಅಂದಿದ್ದಕ್ಕೆ ನನ್ನ ಕೋಪ ಬರ್ತಿಲ್ಲ. ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ, ಎಷ್ಟು ಕೊಬ್ಬು ನನಗೆ. ಏನ್ ಸರ್ ಇದು? ಮಾನ್ವಂತರಿರೋ ಊರು, ಸುಮ್ಮನೆ ದೊಂಬೆ ಹಬ್ಬಿಸ್ಬೇಡಿ. ನಿಮ್ಮ ಕೇಸ್ ಶಾರ್ಟೇಜ್ ಆದ್ರೆ ATM ದರೋಡೆ ಮಾಡಿದ್ನಲ್ಲ ಅವ್ನು ಹಿಡ್ಕೊಳ್ಳಿ, ಇಲ್ಲ ಡೆಲ್ಲಿಗೋ ಬಾಂಬೆಗೋ ಹೋಗಿ ಅಲ್ಲಿ ಅಮಾಯಕ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರಲ್ಲ ಆ ನನ್ನ ಮಕ್ಕಳನ್ನ ಹಿಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಮಲಗಿರೋ ಕನ್ನಡದ ಕಂದಮ್ಮಗಳಿಗೆ ತೊಂದರೆ ಕೊಡಬೇಡಿ. ನನ್ನ ಮಗನೇ, ನನ್ ಸುಪೀರಿಯರ್ ಆಫೀಸರ್ಸೇ ನನ್ಗೆ ಆರ್ಡರ್ ಮಾಡೋದಿಲ್ಲ, ಅಂಥದ್ರಲ್ಲಿ ನೀನ್ ನನ್ಗೆ ಆರ್ಡರ್ ಮಾಡ್ತೀಯಾ? ನನ್ನ ಮಗನೇ, ಸರ್ಪದ ಜೊತೆ ಸರ್ಸ ಆಡಬೇಡಿ ಸಾರ್. ಸಾರ್ಗೆ ಎಂತೆಂತ ಸರ್ಪಗಳು ಸಲ್ಯೂಟ್ ಹೊಡೆದವೆ ಅಲ್ವಾ ಸರ್? ನಿಮ್ಗೆ ಆಟ ಆಗೋಯ್ತು ಏನ್ರ ಇದೆಲ್ಲ? ಯಾರಿ ಗೌಡ್ರೆ ಅದು? ಅವಳ ಕರೀನಾ ಕಪೂರ್. ನಂತರ ನಿಂತರ ನೀರಲ್ಲಿ ಸ್ನಾನ ಮಾಡಲ್ಲ, ಹಾಲಲ್ಲಿ ಸ್ನಾನ ಮಾಡ್ತಾಳೆ. ಅದಕ್ಕೆ ಹಾಲ್ಕೋವ ತರ ಇದೆ. ಅಯ್ಯ, ಅದನ್ ಬಿಡಿ ಸರ್, ಪಕ್ಕದಲ್ಲಿ ನಮ್ಮ ಹುಡ್ಗಿ ನೋಡಿ, ಅವಳ ಹೆಸರು ಕತ್ರೀನಾ ಕೈಫು ಅಂತ. ಎಣ್ಣೆ ಹೊಡೆದ್ರೇನ್ ನಶೆ, ನಮ್ಮ ಹುಡ್ಗಿನ ನೋಡ್ತಿದ್ರೇನೇ ನಶೆ. ಅವಳು ಕತ್ರಿ, ನೀನ್ ಛತ್ರಿ, ನಿಮ್ಮಿಬ್ಬರಿಗೂ ಜೋಡಿನ? PC-ಗೂ ಇನ್ಸ್ಪೆಕ್ಟರ್ಗೂ ವ್ಯತ್ಯಾಸ ಗೊತ್ತಿಲ್ಲ ನನ್ನ ಮಕ್ಳ ನಿಮ್ಗೆ? ಸ್ಟೈಲ್ ಆಗಿ ಪೋಸ್ಟರ್ ನಲ್ಲಿ ಇನ್ಸ್ಪೆಕ್ಟರ್ ಹೋಗ್ತಿರಲ್ಲ. ಹೊಡಿಬೇಡಿ ಸರ್. ಪಿಕ್ಚರ್ ಅಲ್ಲಿ ದರ್ಶನ್ ಸುದೀಪ್ ನಿಮ್ಮನ್ನ ಕೇಳ್ಬಿಟ್ಟೆ ಪೊಲೀಸ್ ರೋಲ್ ಮಾಡ್ತಾರೆ ಸರ್. ಅವ್ರು ಕೇಳಕ್ಕಾಗಲ್ಲ ನೀವು. ಯಾಕೆ ಹೇಳಿ? ಅವ್ರು ಫ್ಯಾನ್ಸ್ ಇದಾರೆ ಗುಂಕನ ಅಂತ. ಅಯ್ಯ ಅದ್ ಬಿಡಿ ಸರ್. ಅಲ್ಲಿ ಇನ್ನೊಬ್ರು ನಾನೇ SP ಅಂತ ಹೇಳ್ಕೊಂಡು ಊರು ಓಡಾಡ್ತಾವ್ರಂತ. ಊದಟೀಸ್ ಅಧ್ಯಕ್ಷ SP ಬಾಲಸುಬ್ರಹ್ಮಣ್ಯ ಸರ್, ಅದೆಲ್ಲ ಕಿತ್ತಾಕ್ರು. ಸರ್, ನಮ್ಮನ್ನ ಸಾಧಾರಣದವ್ರು ಅನ್ಕೋಬೇಡಿ, ನಮ್ದೇ ಗುಂಪಿದೆ, ನಮ್ದೇ ಸಂಘ ಇದೆ. ಸಂಘ ಏನ್ರೋ ಅದು? ಚಿತ್ತು ಸಂಘ? ಚಿಂತೆ ಇಲ್ಲದ ತುಂಡೈಕಳ ಸಂಘ. ನನ್ನ ಮಕ್ಳ, ಚಿಂತೆನೆ ಮಾಡದೆ ಮಲಗೋ ಸೋಂಬೇರಿ ನನ್ನ ಮಕ್ಕಳು ನೀವು. ನಿಮ್ಗೊಂದ್ ಸಂಘ ಬೇರೆ ಬೇಕಾ? ಇದೇನ್ರೋ ಬಾವುಟ? ಅದ ಸರ್, ನಮ್ಮ ಸಂಘದ ಬಾವುಟ ಸರ್. ಅದನ್ನು ಕಿತ್ತಾಕ್ರು. ಯಾಕೆ ಗೊತ್ತಾಡ್ತಾ ಇದ್ದೀರಾ? ಕಿತ್ತ ಹಾಕೋದಕ್ಕೊಬ್ನಿದ್ರೆ ಊಳದಕ್ಕೊಬ್ನಿದ್ದೇ ಇರ್ತಾನೆ. ನಮ್ ಸಂಘದ ಗುಣವಂತನಿಗೊಂದು ಫೋನ್ ಹಾಕಿ, ಮಿಕ್ಕಿದ್ದೆಲ್ಲ ಅವನ್ ನೋಡ್ಕೋತಾನೆ. Objection, Your Honor. Proceed. Your Honor, ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ. ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ, ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ. ಏನಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಉಪಾಧ್ಯಕ್ಷರೇ, ಇವನ್ ಲಾಯರ್ ಆಗ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ ಒಂದು ಕೋಟ್ ಕರಿ ಕಲರ್ನ ಎಕ್ಸ್ಟ್ರಾ ಹೊಡೆದು ಕಳ್ಸವನೆ. ಇವನ್ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ? ಕೇಸ್ ನಮ್ದೇ ಗ್ಯಾರಂಟಿ. ಯುವರ್ ಆನರ್, ಬಟ್ಟೆ ಹೊಲಿಯೋದಕ್ಕೆ ಬೇಕು ಸೂಜಿ ದಾರ, ಬಟ್ಟೆ ಹೊಲಿಯೋದಕ್ಕೆ ಬೇಕು ಸೂಜಿ ದಾರ, ಹಸುವನ್ನ ಪಳಗ್ಸಕ್ ಬೇಕು ಮೂಗುದಾರ. ಅಣ್ಣವರ ಸಿನಿಮಾ ಸಾಕ್ಷಾತ್ಕಾರ, ತಪ್ಪು ಮಾಡಿಲ್ಲ ನನ್ನ ಕಕ್ಷಿದಾರ. ನಿಲ್ಸ್ರಿ. ಹೀಗೆ ಸಂಬಂಧ ಇಲ್ಲದೆ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಪ್ರೊಸೀಡ್. ಯುವರ್ ಆನರ್, ನನ್ನ ಕಕ್ಷಿದಾರರು ಚೀತು ಅನ್ನೋ ಸಂಘವೊಂದನ್ನ ಕಟ್ಕೊಂಡಿದ್ದಾರೆ, ಅದನ್ನ ರಿಜಿಸ್ಟರ್ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ನಿನ್ನೆ ಪೊಲೀಸರು ಏಕಾಏಕಿ ಸಂಘದ ಬಳಿಗೆ ನುಗ್ಗಿ ಸಂಘದ ಬೋರ್ಡ್
ನೋವು ಉಂಟಾಗಿದೆ ಇವ್ರ ಓನರ್. ತಾವುಗಳು 5 ಲಕ್ಷ ಕಾಂಪನ್ಸೇಷನ್ ಕೊಡಿಸಿ ಅವರ ಮನಸ್ಸಿನ ನೋವನ್ನ ಕಮ್ಮಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ರಿಜಿಸ್ಟರ್ ಆಗಿರುವಂತ ಕಾಪಿ ಇಲ್ಲಿದೆ. ಬಸವರಾಜು ತಗೊಳಪ್ಪ, ಕೊಡು. ಘನ ನ್ಯಾಯಾಲಯವು ಚೀತು ಸಂಘದ ಮನವಿಯನ್ನು ಪುರಸ್ಕರಿಸಿದೆ. ಪೊಲೀಸ್ ಇಲಾಖೆಯು ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡ, ಉಪಾಧ್ಯಕ್ಷರಾದ ನಾರಾಯಣರವರಿಗೆ ಕ್ಷಮೆ ಯಾಚಿಸಿ ಸಂಘ ಪುನರ್ ಸ್ಥಾಪಿಸಿ ಅವರಿಗೆ 6,305 ರೂಪಾಯಿ ದಂಡ ಕಟ್ಟುವಂತೆ ಆಜ್ಞೆ ಹೊರಡಿಸಿದೆ. ಹಾಗೂ ಟೈಮಿಂಗ್ಗೋಸ್ಕರ ಕೋರ್ಟ್ ಟೈಮಿಂಗ್ ವೇಸ್ಟ್ ಮಾಡಿದ ಲಾಯರ್ ಗುಣವಂತರಿಗೆ 10,000 ರೂಪಾಯಿ ದಂಡ ವಿಧಿಸಲಾಗಿದೆ. ದ ಕೇಸ್ ಇಸ್ ಕ್ಲೋಸ್ಡ್.